ಜುಲೈ ತಿಂಗಳಲ್ಲಿ ಮೇಷರಾಶಿಯವರ ಕೈ ತುಂಬ ಹಣ ಸಂಪಾದನೆಯೂ ಆಗ್ತಾ ಇದೆ. ಆದರೆ ಸ್ವಲ್ಪ ಯಾಮಾರಿದ್ರೂ ಕೂಡ ಹಣನೇ ಕಳ್ಕೊಳ್ಳುವಂಥ ಸಂದರ್ಭ ಕೂಡ ಬರ್ತಾ ಇದೆ. ಜುಲೈ ತಿಂಗಳಲ್ಲಿ ಮೇಷರಾಶಿಯವರಿಗೆ ಮಾಡದೇ ಇರುವಂಥ ತಪ್ಪಿಗೆ ಸಿಗಲಿದೆಯಾ ಶಿಕ್ಷೆ? ಮೇಷರಾಶಿಯವರು ಜುಲೈ ತಿಂಗಳಲ್ಲಿ ಈ ಒಂದು ರಹಸ್ಯನ ಯಾರಿಗೂ ಕೂಡ ಹಂಚ್ಕೋಬಾರ್ದು. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಜುಲೈ ತಿಂಗಳಲ್ಲಿ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ಏನೆಲ್ಲ ದ್ವಾದಶ ರಾಶಿಗಳ ಮೇಲೆ ಬದಲಾವಣೆಗಳಾಗ್ತಿದೆ ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ಗ್ರಹಗಳ ಸ್ಥಾನಮಾನ ಹೇಗಿದೆ, ಯಾವುದಾದ್ರೂ ಗ್ರಹಗಳ ಬದಲಾವಣೆ ಆಗ್ತಿದೆ ಈ ತಿಂಗಳಲ್ಲಿ ಅಂತ ನೋಡೋದಾದ್ರೆ ನೋಡಿ, ಮೊದಲನೇದಾಗಿ ಶುಕ್ರ ಗ್ರಹ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ತನ್ನ ಪ್ರವೇಶನ ಬೆಳೆಸ್ತಾ ಇದೆ ಇದೇ ತಿಂಗಳ 5ನೇ ತಾರೀಕು. ಹಾಗೆ ಬುಧ ಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ 2ನೇ ತಾರೀಕು ತನ್ನ ಪತನ ಬದಲಾಯಿಸಿ ತದನಂತರ ಮತ್ತೆ ಹಿಮ್ಮುಖ ಸಂಚಾರವಾಗಿ 7ನೇ ತಾರೀಕು ಮತ್ತೆ ಮಿಥುನ ರಾಶಿಗೆ ತೆರಳ್ತಾನೆ. ಹಾಗೆ ಸೂರ್ಯ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ 16ನೇ ತಾರೀಕು ತನ್ನ ಪತನ ಬದಲಾಯಿಸ್ತಾನೆ. ಇನ್ನು ಗ್ರಹಗಳ ಸ್ಥಾನಮಾನ ಹೇಗಿರುತ್ತೆ ಇನ್ನು ಉಳಿದ ಗ್ರಹಗಳು ಅಂತ ನೋಡೋಕೆ ಹೋದಾಗ, ರಾಹು ಗ್ರಹ ಏನು ಕುಂಭದಲ್ಲಿ ಸ್ಥಿತನಾಗಿದ್ದರೆ ಶನಿ ಗ್ರಹ ಮೀನದಲ್ಲಿ ಸ್ಥಿತನಾಗಿರ್ತಾನೆ ಮತ್ತು ತನ್ನ ವಕ್ರ ಸ್ಥಿತಿನೂ ಕೂಡ ಬದಲಾವಣೆ ಮಾಡ್ತಾನೆ. ಅಂದರೆ ಇವಾಗೇನು ನೇರ ಚಲನದಲ್ಲಿದ್ದಾನೆ ಇದೇ ತಿಂಗಳ 27ನೇ ತಾರೀಕು ವಕ್ರ ಸ್ಥಿತಿಗೆ ಅಂದರೆ ಹಿಮ್ಮುಖ ಸಂಚಾರವಾಗಿ ತನ್ನ ಪತನ ಬದಲಾಯಿಸ್ತಾನೆ. ಹಾಗೆ ಇನ್ನು ಕುಜಗ್ರಹ ವೃಷಭ ರಾಶಿನಲ್ಲಿದ್ದು ಮಿಥುನ ರಾಶಿನಲ್ಲಿ ಸೂರ್ಯಗ್ರಹ ಮತ್ತು ಬುಧ ಗ್ರಹಗಳಿರ್ತವೆ. ಮತ್ತೆ ಸೂರ್ಯಗ್ರಹ ಮತ್ತೆ ತನ್ನ ಪತನ ಬದಲಾಯಿಸ್ತಾನೆ. ಕಟಕ ರಾಶಿನಲ್ಲಿ ಗುರು ಮತ್ತು ಸೂರ್ಯ ಗ್ರಹದ ಸಂಯೋಗ ಆಗ್ತಿದ್ರೆ ಇನ್ನು ಸಿಂಹ ರಾಶಿನಲ್ಲಿ ಕೇತು ಮತ್ತು ಶುಕ್ರರ ಸಂಯೋಗ ಆಗ್ತಾ ಇದೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಇದರಿಂದ ಅನ್ನೋದನ್ನ ನೋಡೋಣ ಬನ್ನಿ. ಜುಲೈ ತಿಂಗಳಲ್ಲಿ ಮೇಷರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋದಾದ್ರೆ ನೋಡಿ, ಮೇಷರಾಶಿಯವರಿಗೆ ತುಂಬಾ ಅದೃಷ್ಟಕರವಾದ ದಿನಗಳು ಇರೋದಂತೂ ನಿಜ. ಆದರೆ ನೀವು ಸ್ವಲ್ಪ ಯಾಮಾರಿದ್ರು ಕೂಡ ಅಂದರೆ ಅಯ್ಯೋ ಪರವಾಗಿಲ್ಲ ಬಿಡು, ನೋಡ್ಕೊಳ್ಳೋಣ ಬಿಡು, ನಾಳೆ ಆಗುತ್ತೆ ಬಿಡು ವ್ಯಾಪಾರ ಅಂತ ಸ್ವಲ್ಪ ಯಾಮಾರಿದ್ರು ಕೂಡ ಕೈಲಿರೋ ದುಡ್ಡನ್ನೆಲ್ಲ ಕಳ್ಕೊಳ್ಳುವಂಥ ಪರಿಸ್ಥಿತಿ ಖಂಡಿತವಾಗ್ಲೂ ಬರುತ್ತೆ. ಸೊ ಹಾಗಾಗಿ ನಿಮಗೆ ಒಳ್ಳೆ ದಿನಗಳು ಬಂದಿರೋದ್ರಿಂದ, ಒಳ್ಳೆ ಅವಕಾಶಗಳು ಬಂದಿರೋದ್ರಿಂದ ಅದನ್ನು ನೀವು ಸದುಪಯೋಗ ಪಡಿಸ್ಕೋಬೇಕಾಗಿ ಬರುತ್ತೆ. ಏನಕ್ಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಗ್ರಹಗಳ ಸ್ಥಾನಮಾನ ಆಗಿದೆ ಅದಕ್ಕೋಸ್ಕರ. ಸೊ ನಿಮಗೆ ನೋಡಿ, 2ನೇ ಮನೆಗೆ ನಿಮ್ಮ ರಾಶ್ಯಾಧಿಪತಿ ಆಗಿರುವಂತಹ ಕುಜಗ್ರಹನ ಪ್ರವೇಶ ಆಗ್ತಾ ಇದೆ. ಸೊ ಇದರಿಂದ ಹಣದ ಅಭಿವೃದ್ಧಿ ತುಂಬ ಚೆನ್ನಾಗಾಗುತ್ತೆ. ಆದರೆ ಆತ್ರದ ನಿರ್ಧಾರಗಳು, ಯಾವುದೋ ಒಂದು ವ್ಯಾಪಾರ ಮಾಡ್ತಿರ್ತೀರಾ, ಅದ್ರಲ್ಲಿ ಚೆನ್ನಾಗಿ ಆಗ್ತಾ ಇರುತ್ತೆ, ಒಂದು ಕಡೆಯಿಂದ ಹಣ ಬರ್ತಾ ಇರುತ್ತೆ, ಇನ್ನೇನೋ ಕೆಲಸ ಮಾಡೋಣ ಇನ್ನೇನೋ ಮಾಡ್ಕೊಳ್ಳೋಣ ಅಂತ ಕೈ ಇಡಕ್ಕೆ ಹೋಗ್ತೀರಾ, ಈ ಕೆಲಸ ನೆಗ್ಲೆಕ್ಟ್ ಮಾಡ್ತೀರಾ. ಸೊ ಬರೋವಂಥ ಹಣಗಳಲ್ಲಿ ನಿಮಗೆ ವ್ಯತ್ಯಾಸ ಆಗುತ್ತೆ. ಸೊ ಹಾಗಾಗಿ ಬರ್ತಿರೋಂಥ ಕೆಲಸದಲ್ಲಿ ಮಾಡ್ತಿರೋಂಥ ಕೆಲಸದಲ್ಲಿ ಬರ್ತಿರೋಂಥ ಹಣನ ಉಳಿತಾಯ ಮಾಡೋ ಕಡೆ ಮಾತ್ರ ನೀವು ಜಾಸ್ತಿ ಫೋಕಸ್ ಮಾಡಬೇಕಾಗತ್ತೆ. ಆತ್ರದ ನಿರ್ಧಾರದಿಂದ ಕೆಲವೊಂದು ಸಮಸ್ಯೆಗಳನ್ನ ನೀವು ಎದುರಿಸಬೇಕಾಗಿ ಬರುತ್ತೆ. ಅದೇ ರೀತಿಯಲ್ಲಿ ನೋಡಿ, ನಿಮಗೆ 3ನೇ ಮನೆಯಲ್ಲಿ ಗ್ರಹಗಳ ಒಂದು ಸಂಯೋಗ, ಯಾವುದು ಸೂರ್ಯ ಮತ್ತೆ ಬುಧನ ಒಂದು ಸಂಚಾರ ಇದೆ. ಸೂರ್ಯ ಮತ್ತೆ ನಿಮಗೆ 15ನೇ ತಾರೀಕು ಅಥವಾ 16ನೇ ತಾರೀಕಿಗೂ ತನ್ನ ಪತನ ಬದಲಾಯಿಸ್ತಾನೆ, ಅಂದರೆ 4ನೇ ಮನೆಗೆ ತನ್ನ ಪತನ ಬದಲಾಯಿಸ್ತಾನೆ. ಸೊ ಈ ಸಂದರ್ಭದಲ್ಲಿ ಏನು ಅಂತಂದರೆ, ಭೂಮಿಗೆ ಸಂಬಂಧಪಟ್ಟಿರುವಂಥ ಕೆಲವು ವ್ಯವಹಾರಗಳನ್ನ ನೀವು ಮಾಡ್ಕೊಳ್ಳುವಂಥದ್ದು. ಅದರಲ್ಲೂ ಎಸ್ಪೆಷಲಿ ಏನಾದರೂ ನೀವು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ರೆ ಭೂಮಿನ ತಗೊಳ್ಳೋದು ಅಥವಾ ಮಾರುವಂಥದ್ದು, ಇದಕ್ಕೂ ಕೂಡ ನಿಮಗೆ ಒಳ್ಳೆ ಅನುಕೂಲಗಳಾಗುತ್ತೆ. ಯಾಕಂದರೆ ಗುರು ಅಲ್ಲೇ ಸ್ಥಿತನಾಗಿದ್ದಾನೆ, ಅದ್ರ ಜೊತೆಯಲ್ಲಿ ಸೂರ್ಯನೂ ಕೂಡ ಸೇರ್ಕೊತಾನೆ. ಗುರು ಸೂರ್ಯರ ಒಂದು ಸಂಯೋಗ ತುಂಬ ಅದ್ಭುತವಾದ ಒಂದು ಸಂಯೋಗ ಆಗುತ್ತೆ. ಆದರೆ ಗುರು ಕಂಬಸ್ಟ್ ಆಗೋವರೆಗೂ ಮಾತ್ರನೇ ಸ್ವಲ್ಪ ನಿಮಗೆ ಯಾವುದೇ ರೀತಿಯಾದ ಸಮಸ್ಯೆಗಳು ನಿಮಗೆ ಕಾಡಲ್ಲ. ಇನ್ನು ಬುಧ ಗ್ರಹ ಕೂಡ ಹಿಮ್ಮುಖ ಸಂಚಾರವಾಗಿ ಹೋಗೋದ್ರಿಂದ, ಜೊತೆಗೆ ಕೆಲವು ಸಮಯಗಳು ಕಂಬಸ್ಟ್ ಆಗಿರೋದ್ರಿಂದ ಬಿಸ್ನೆಸ್ ಅಲ್ಲಿ ಏರುಪೇರುಗಳಾಗುವಂಥದ್ದು ಸರ್ವೇ ಸಾಮಾನ್ಯ ಆಗಿರ್ತದೆ, ಎಲ್ಲ ರಾಶಿಗಳಿಗೂ ಕೂಡ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನೀವು ಯಾವುದನ್ನೇ ರಿಸ್ಕ್ ತಗೊಳಕ್ ಹೋಗ್ಬಾರ್ದು. ಅಂದರೆ ಆಗತ್ತೆ ಬಿಡು ಕೆಲಸ ಅಂತ ಅನ್ಕೊಂಡು ನೆಗ್ಲೆಕ್ಟ್ ಮಾಡೋದು, ಅದನ್ನ ಮಾಡಬಾರ್ದು. ನೀವು ಶ್ರಮ ಪಟ್ಟರೆ ಮಾತ್ರ ಒಳ್ಳೆ ಪ್ರತಿಫಲನ ಖಂಡಿತವಾಗ್ಲೂ ನೋಡಬಹುದು. ನಿಮ್ಮ ಧೈರ್ಯಕ್ಕೂ ಅಷ್ಟೇ, ನಿಮ್ಗೆ ಏನಾದ್ರು ಕೆಲಸ ಮಾಡೋಕ್ಕೆ ಹಿಂದೆ ಹೋಗುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಇವಾಗ ನಾನು ಧೈರ್ಯವಾಗಿ ಏನಾದ್ರು ಮಾಡಿದ್ರೆ ಅಯ್ಯೋ ಆಗುತ್ತೋ ಆಗಲ್ವೋ ಅಂತ ಯೋಚನೆ ಮಾಡುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಸೊ ಹಾಗಾಗಿ ಆ ಲೆವೆಲ್ವರೆಗೂ ಹೋಗೋದನ್ನ ಬಿಟ್ಟು ಯೋಚನೆ ಮಾಡಿ ನಿರ್ಧಾರಗಳನ್ನ ತಗೊಂಡ್ರೆ ಯಾವುದೇ ಸಮಸ್ಯೆಗಳನ್ನ ನೀವು ಎದುರಿಸೋದಿಲ್ಲ. ಜೊತೆಗೆ ಏನಾಗುತ್ತೆ, ಇದೇ ಸೂರ್ಯನು ಕೂಡ 16ನೇ ತಾರೀಕು ಏನು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ತನ್ನ ಪ್ರವೇಶನ ಬೆಳೆಸಿದಾಗ ಗುರುನು ಕೂಡ ಕಂಬಸ್ಟ್ ಆಗ್ತಾನೆ. ಅಂದರೆ 11ನೇ ತಾರೀಕಿಂದನೇ ಗುರು ಕಂಬಸ್ಟ್ ಆದಾಗ ಏನಾಗುತ್ತೆ, ಮದುವೆ ಕಾರ್ಯಗಳಾಗಿರ್ಬೋದು ಅಥವಾ ಯಾವುದೇ ಶುಭ ಕಾರ್ಯಗಳನ್ನ ಮಾಡೋದಕ್ಕೂ ಕೂಡ ಅದು ಒಂದು ಪ್ರಶಸ್ತವಾದ ಸಮಯನೂ ಆಗಿರೋದಿಲ್ಲ. ಸೊ ಇದ್ರ ಪರಿಣಾಮನೂ ಕೂಡ ನಿಮ್ಮ ರಾಶಿಯವರು ಕೂಡ ಎದುರಿಸಬೇಕಾಗಿ ಬರುತ್ತೆ. ಯಾಕೆಂದರೆ ಗುರುವಿನ ಸ್ಥಾನಮಾನನೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ನಿಮಗೆ 4ನೇ ಮನೆಯಲ್ಲೇ ಕುತ್ಕೊಂಡಿರೋದ್ರಿಂದ, ಕಂಬಸ್ಟ್ ಆಗೋದ್ರಿಂದ ಗುರುವಿಂದ ಏನೆಲ್ಲ ಅನುಕೂಲಗಳಾಗ್ತಿತ್ತು ಅದರಲ್ಲಿ ಸ್ವಲ್ಪ ನಿಮಗೆ ಕೊರತೆಗಳು ಕೂಡ ಕಾಡುತ್ತೆ. ಇನ್ನು 5ನೇ ಮನೆಯಲ್ಲಿ ನಿಮ್ಮ 2ನೇ ಮನೆ ಅಧಿಪತಿ ಆಗಿರುವಂತಹ ಶುಕ್ರ ಗ್ರಹದ ಒಂದು ಸಂಚಾರ ಕೂಡ ಆಗ್ತಿದೆ. ಅಲ್ಲೇ ಕೇತುನು ಕೂಡ ಇರೋದ್ರಿಂದ ಕೇತು ಮತ್ತು ಶುಕ್ರರ ಒಂದು ಸಂಯೋಗ ಆಗುತ್ತೆ. ಸೊ ಇದರಿಂದ ಏನಾಗ್ಬೋದು ಅಂತ
ನೋಡೋಕೆ ಹೋದಾಗ ಯಾರು ಮೇಷರಾಶಿ ಇರ್ತಾರಲ್ವ ಅವರ ವೈಫ್ ಯಾರಿರ್ತಾರೆ, ಮೇಷರಾಶಿಯವರು ಏನಾದರೂ ನೀವು ಗಂಡಸರಾಗಿದ್ದು ನಿಮ್ಮ ವೈಫ್ ಯಾರಿರ್ತಾರೆ ಅವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗೋದು ಅಥವಾ ಏನಾದರೂ ಆಪರೇಷನ್ಗಳಾಗುವಂಥದ್ದು ಅಥವಾ ಯುಟ್ರಸಲ್ಲಿ ಪ್ರಾಬ್ಲಮ್ಸ್ ಬರುವಂಥ ಚಾನ್ಸಸ್ ಇರುತ್ತೆ. ಜೊತೆಗೆ ನಿಮಗೂ ಅಷ್ಟೇ ಗುಪ್ತಾಂಗಗಳಲ್ಲಿ ಕೆಲವು ಸಮಸ್ಯೆಗಳು ಕಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಾದರೂ ಕೂಡ ಅದರ ಮೊದಲೇ ಪ್ರಿಕಾಷನ್ ತಗೋಬೇಕಾಗತ್ತೆ. ಜೊತೆಗೆ ಇದು ನಿಮ್ಮ ಮಕ್ಕಳ ಆರೋಗ್ಯಕ್ಕೂ ಕೂಡ ಅಷ್ಟು ಉತ್ತಮವಾಗಿರೋದಿಲ್ಲ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಆಗ್ತಾನೆ ಇರುತ್ತೆ, ಅದ್ರ ಕಡೆ ಚೂರು ಗಮನ ಕೊಡಬೇಕು. ಆದರೆ ಹಣಕಾಸಿನ ಅಭಿವೃದ್ಧಿ ತುಂಬಾ ಚೆನ್ನಾಗಿರುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡೋಂಗಿಲ್ಲ. ಗಂಡ ಹೆಂಡತಿ ಮಧ್ಯದಲ್ಲೂ ಕೂಡ ಒಂದು ಒಳ್ಳೆ ಬಾಂಡೇಜ್ ಚೆನ್ನಾಗಿರುತ್ತೆ, ಯಾಕಂದರೆ ಗುರುವಿನ ಒಂದು ದೃಷ್ಟಿ ಕೂಡ ಬೀಳ್ತಾ ಇರೋದ್ರಿಂದ ಚೆನ್ನಾಗೇ ಇರುತ್ತೆ. ಇನ್ನು ನಿಮಗೆ 8ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇರೋದ್ರಿಂದ ಆರೋಗ್ಯದಲ್ಲಿ ಏನು ಸ್ವಲ್ಪ ಸಮಸ್ಯೆಗಳು ಆಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಏನಾದರೂ ಒಂದು ಪ್ರಿಕಾಷನ್ ಅನ್ನೋದು ನಿಮಗೆ ಸಿಗ್ತಾನೆ ಇರುತ್ತೆ. ಇದೊಂದು ಒಂದು ಭಾಗ್ಯ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ 12ನೇ ಮನೆ ಮೇಲೆ ಕೂಡ ಗುರುವಿನ ದೃಷ್ಟಿ ಬೀಳ್ತಿದೆ. ಸೊ ಏನಾಗುತ್ತೆ, ಎಷ್ಟೇ ಖರ್ಚು ಆಗ್ತಾ ಇದ್ರೂ ಕೂಡ ಅದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಅನ್ನೋದು ನಿಮ್ಗೆ ಸಿಗ್ತಾನೆ ಇರುತ್ತೆ. ದೇವ್ರು ಯಾವತ್ತಿಗೂ ಕೈ ಬಿಡೋದಿಲ್ಲ. ಗುರು ಕಂಬಸ್ಟ್ ಆಗಿದ್ರೂ ಕೂಡ ಅವನ ದೃಷ್ಟಿಯಿಂದ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಒಳ್ಳೇದು ಅನ್ನೋದು ಆಗ್ತಾನೆ ಇರುತ್ತೆ. ಇನ್ನು 10ನೇ ಮನೆಗೂ ಕೂಡ ಗುರುವಿನ ದೃಷ್ಟಿ ಇರೋದ್ರಿಂದ ವ್ಯಾಪಾರದಲ್ಲಿ ಅಭಿವೃದ್ಧಿ ಏನೋ ತುಂಬ ಚೆನ್ನಾಗಿರುತ್ತೆ. ನಾನು ಆಗಲೇ ಹೇಳ್ದಂಗೆ ಕಷ್ಟಪಟ್ಟು ಕೆಲಸ ಮಾಡಬೇಕು ಅಷ್ಟೇನೆ. ಕೆಲವ್ರು ಏನು ಮಾಡ್ತಿರ್ತಾರೆ, ಏನೋ ವ್ಯಾಪಾರ ಚೆನ್ನಾಗಾಗ್ತಿದೆ, ಒಂದು ಒಳ್ಳೆ ಟೈಮ್ ಬಂದಿದೆ ಅಂತ ಅಂದ್ಬಿಟ್ಟು ಕೆಲವು ಕಸ್ಟಮರ್ಗಳನ್ನ ನೀಟಾಗಿ ಮಾತಾಡ್ಸಲ್ಲ, ಸ್ವಲ್ಪ ರ್ಯಾಶಾಗಿ ಮಾತಾಡಿ ಬಿಟ್ಬಿಡೋ ಅಂಥದ್ದು. ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ವ್ಯಾಪಾರದಲ್ಲಿ ಖಂಡಿತವಾಗ್ಲೂ ಲಾಸ್ಗಳಾಗೋದು ಕಾಮನ್ ಆಗಿಬಿಡುತ್ತೆ. ಸೊ ಇದ್ರ ಕಡೆ ನೀವು ಗಮನ ಕೊಡಬೇಕು. ಯಾಕಂದರೆ ಒಂದೇ ಥರ ಇರೋದಿಲ್ಲ, ಸಮಯ ವೇರಿಯೇಷನ್ಸ್ ಆಗ್ತಾನೆ ಇರುತ್ತೆ. ಯಾಕಂದರೆ ಬುಧ ಕಂಬಸ್ಟ್ ಆಗ್ತಾ ಇದ್ದಾನೆ, ಗುರು ಕಂಬಸ್ಟ್ ಆಗ್ತಾ ಇದ್ದಾನೆ. ವ್ಯಾಪಾರದಲ್ಲಿ ಸ್ವಲ್ಪ ಏರುಪೇರುಗಳು ಸಾಮಾನ್ಯ ಆಗುತ್ತೆ. ಸೊ ಹಾಗಾಗಿ ಏನೇ ಕೆಲಸ ಮಾಡಿದ್ರು ಕೂಡ ನೋಡ್ಕೊಂಡು ಕೆಲಸ ಮಾಡಿ, ವಿಚಾರ ಮಾಡ್ಕೊಂಡು ಕೆಲಸಗಳನ್ನ ಮಾಡ್ಕೊಳ್ಳಿ. ಇನ್ನು ಫ್ಯಾಮಿಲಿನಲ್ಲಿ ಏನಾದರೂ ಡಿಸ್ಟರ್ಬೆನ್ಸ್ ಆಗ್ತಾ ಇದೆಯಾ ಅಂತಂದರೆ ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದೇ ಇರುತ್ತೆ. ಯಾಕಂದರೆ ನಿಮಗೆ ನೋಡಿ 7ನೇ ಮನೆ ಅಧಿಪತಿ ಆಗಿರುವಂತಹ ಶುಕ್ರ ಗ್ರಹ ಕೇತು ಜೊತೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಸೊ ಕೇತು ಜೊತೆಲಿ ಸೇರ್ಕೊಂಡಾಗ ಏನಾಗುತ್ತೆ, ಸ್ವಲ್ಪ ಸಮಸ್ಯೆಗಳು ಮಾತಿನಲ್ಲಿ ಹೊರಟಾಗಿ ನೀವು ಮಾತಾಡೋದು, ಅದರಿಂದ ಅವ್ರಿಗೇನಾದ್ರು ಮನಸ್ಸಿಗೆ ನೋವಾಗೋ ಚಾನ್ಸಸ್ ಕೂಡ ಇರುತ್ತೆ. ಜೊತೆಗೆ ನಾನು ಹೇಳಿದೆ ಆಗಲೇ ಏನಂತ, ಈ ಒಂದು ರಹಸ್ಯನ ಯಾರಿಗೂ ಹೇಳಕ್ಕೆ ಹೋಗಬೇಡಿ ಅಂತ. ನೋಡಿ ನಿಮಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಏನೋ ಚೆನ್ನಾಗಿ ಆಗ್ತಾ ಇರುತ್ತೆ, ಫಿನಾನ್ಷಿಯಲ್ ಸ್ಟೇಟಸ್ ಚೆನ್ನಾಗಿ ಆಗ್ತಿದೆ. ಇದನ್ನು ನೀವು ಎಲ್ಲರ ಹತ್ರ ಹೇಳ್ಕೊಂಡು ಬಂದರೆ ಖಂಡಿತವಾಗ್ಲೂ ಎಡು ಬೀಳೋದಂತೂ ಗ್ಯಾರಂಟಿ ಅನ್ನೋ ಥರನೇ ಆಗುತ್ತೆ ಈ ತಿಂಗಳಲ್ಲಿ. ಸೊ ಹಾಗಾಗಿ ನಿಮ್ಗೆ ವ್ಯಾಪಾರ ಚೆನ್ನಾಗಿ ಆಗ್ತಾ ಇದೆಯಾ, ಓಕೆ ಚೆನ್ನಾಗಿ ಆಗ್ತಿದೆ ಅಂತ ಅಂದ್ಕೊಂಡು ಸುಮ್ಮನೆ ಇದ್ಬಿಡಬೇಕು. ಅದನ್ನು ನಂಗೆ ಚೆನ್ನಾಗಿ ಆಗ್ತಿದೆ, ನಾನು ಹಾಗೆ ಹಿಂಗೆ ನಾನು ತುಂಬ ಮೇಲ್ ಬರ್ತಾ ಇದ್ದೀನಿ ಅಂತ ನೀವೇನಾದ್ರು ಜಂಬ ತೋರಿಸ್ಕೊಳ್ಳೋಕೆ ಹೋದರೆ ಖಂಡಿತ ಅದರಿಂದ ಏಟ್ ತಿನ್ನೋದು ಗ್ಯಾರಂಟಿ ಆಗುತ್ತೆ. ಸೊ ಈ ವಿಚಾರದಲ್ಲಿ ನೀವು ಕೇರ್ಫುಲ್ ಆಗಿರಬೇಕಾಗತ್ತೆ. ಇನ್ನು ಪರಿಹಾರವಾಗಿ ಏನು ಮಾಡ್ಕೋಬೇಕು, ನಿಮಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಜಾಸ್ತಿ ಏನಿಲ್ಲ, ಅವೆಲ್ಲ ನಿಮ್ಮ ಕೈನಲ್ಲೇ ಇರುತ್ತೆ. ನಿಮ್ಮ ಮಾತಿನ ಮೇಲೆ ನಿಗಾ ಇಟ್ಕೊಂಡ್ರೆ ಸಾಕು, ನಿಮಗೆ ಯಾವುದೇ ಸಮಸ್ಯೆಗಳು ಬರಲ್ಲ. ಆದರೂ ಕೂಡ ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ, ಮೊದಲನೇದಾಗಿ ಪ್ರತಿದಿನವೂ ಕೂಡ ನೀವು ಹನುಮಾನ್ ಚಾಲೀಸನ ಕೇಳೋದು ಮತ್ತು ಹೇಳ್ಕೊಳ್ಳೋದನ್ನ ಮಾಡಬೇಕಾಗುತ್ತೆ. ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋದು, ಇದು 2 ಮಾಡಿಕೊಂಡ್ರೆ ಸಾಕು, ನಿಮಗೆ ಯಾವುದೇ ರೀತಿ ಸಮಸ್ಯೆಗಳು ಕಾಡೋದಿಲ್ಲ. ಇನ್ನು ಜುಲೈ ತಿಂಗಳ ಒಂದು ಮಾಸ ಭವಿಷ್ಯ ಕಾರ್ಯಕ್ರಮನ ಮುಗಿಸೋಂಥ ಸಮಯ ಇದಾಗಿದೆ. ಆದರೆ ನೀವೇನಾದರೂ ನಿಮ್ಮ ಜಾತಕಗಳನ್ನ ಪರಿಶೀಲನೆ ಮಾಡಿಸ್ಕೋಬೇಕು ಅಂತಂದರೆ ಖಂಡಿತವಾಗ್ಲೂ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬಹುದು. ಯಾಕೆ ಪರಿಶೀಲನೆ ಮಾಡಿಸ್ಕೋಬೇಕು ಅಂತಂದರೆ, ನೋಡಿ ನಿಮ್ಮ ದಶಾಭುಕ್ತಿ ಬೇರೆ ಆಗಿರುತ್ತೆ, ನಿಮ್ಮ ಒಂದು ಏನು ಹಾರೋಸ್ಕೋಪಲ್ಲಿ ಗ್ರಹಗಳ ಸ್ಥಾನಮಾನ ಬೇರೆ ಆಗಿರುತ್ತೆ, ಅದರಿಂದ ಫಲಗಳಲ್ಲಿ ವ್ಯತ್ಯಾಸನೂ ಆಗಬಹುದು. ಕೆಲವರಿಗೆ ತುಂಬ ಒಳ್ಳೆಯದಾಗೋದು, ಕೆಟ್ಟದಾಗೋದು, ವೇರಿಯೇಷನ್ಸ್ ಕೂಡ ಆಗ್ತಾ ಇರುತ್ತೆ. ಸೊ ನಿಮ್ಮ ದಶಾಭುಕ್ತಿಗೆ ತಕ್ಕಾಗಿ ನೀವು ಪರಿಹಾರಗಳನ್ನ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಜೀವನದಲ್ಲಿ ಒಳಿತನ್ನ ನೋಡ್ಕೋಬಹುದು. ಸೊ ಹಾಗಾಗಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.